ಹೇ ಅಪ್ಪರ್ಣೆ, ನುಡಿಗಾತಿಯ ಹಿಡಿ ನೆನಪು. ನಾಗರಾಜ್ ವಸ್ತಾರೆ ಅವರು ನಡೆಸಿಕೊಡುವ ಅಪರ್ಣಾ ಪ್ರಾರ್ಥನಾ ಸಭೆ ನೋಡೋಣ ಬನ್ನಿ. ಮಂತ್ರ ಪಠಣದ ನಡುವೆ ಉಲುಹು ತಪ್ಪಿ ಉಂಟಾದವರು ನಾವು ಅಂತ ನಾನು 2 ವರ್ಷಗಳ ಹಿಂದೆ ಬರೆದಿದ್ದೆ. ಅದೇ ಮಂತ್ರ ಪಠಣದ ನಡುವೆ 2 ಶಬ್ದಗಳು ತಪ್ಪಿ ಉಂಟಾದ ನಮ್ಮಲ್ಲಿ ಒಂದು ಶಬ್ದ ಈಗ ನಿಶ್ಶಬ್ದವಾಗಿದೆ, ಅನಂತವನ್ನು ಹೊಕ್ಕು ಕುಳಿತಿದೆ. ಶಬ್ದಕ್ಕೆ ಸಾವಿಲ್ವಂತೆ. This is what the science says. Sound has no death. ಅದು ಇದ್ದೇ ಇರುತ್ತೆ. ಆದರೆ ಅದರ ತರಂಗಾಂತರಗಳು ಹೇಗಿರುತ್ತವೆ ಅಂದರೆ, ನಾವು ಮರ್ತ್ಯದ ಮನುಷ್ಯರಿಗೆ ಆ ಶಬ್ದಗಳು ಕೇಳಿ ಬರೋದಿಲ್ಲ. ಅಪರ್ಣೆ ನನ್ನ ಬದುಕನ್ನು ಕಟ್ಟಿದ ಹೆಣ್ಣು, ನನ್ನ ಮನೆ ಮನಸ್ಸುಗಳನ್ನು ನಿರೂಪಿಸಿದವಳು, ನನ್ನ ಮನೆ ಮನಸ್ಸುಗಳ ನಿರ್ವಾಹಕಿಯೂ ಹೌದು. ಅವಳು ಎಷ್ಟೋ ವೇದಿಕೆಗಳಲ್ಲಿ ನುಡಿ ಪವಾಡವನ್ನು ಮೆರೆದಿದ್ದಾಳೆ. her voice in itself was a miracle. ಅಂಥದೊಂದು ನುಡಿ ಪವಾಡ ಕಳೆದ 20 ವರ್ಷಗಳ ಕಾಲ ನನ್ನೊಡನೆ ಇತ್ತು ಅನ್ನೋದೇ ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ.
In the last 15 days after her death, I really don't want to call this a death. ಅವಳು ಅಶರೀರಿಯಾದ್ಲು ಅಂತ ನಾನು ಬರೀತೇನೆ. ಅವಳು ಶರೀರವನ್ನು ಇಲ್ಲದಂಥ ಒಂದು ಪರಿಸ್ಥಿತಿಗೆ ಹೋದಳು. ವಿದೇಹ ಅನ್ನೋದು ಇನ್ನೊಂದು ಶಬ್ದ, ದೇಹ ವಿದೇಹ. ಅವಳು ವಿದೇಹಿಯಾದಳು ಅಷ್ಟೇನೆ. ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವಳ ಕುರಿತು ಆಡುವವರೆಲ್ಲರೂ ಅವಳ ಮಾತು ಯಾವತ್ತಿಗೂ ಚಿರಂತನ ಅಂತ ಹೇಳ್ತಾರೆ. ಹುಲು ಮನುಷ್ಯರು ನಾವು ಯಾವುದನ್ನೋ ಚಿರಂತನವಾಗಿ ಇಡ್ತೀವಿ ಅನ್ನೋದೇ ಒಂದು ಧಾರ್ಷ್ಟ್ಯ ಅಂತ ನನಗನ್ಸುತ್ತೆ. ಅವಳ ಧ್ವನಿ ಮೆಟ್ರೋದಲ್ಲಿರಲಿ ಇನ್ನೆಲ್ಲೋ ಇರಲಿ, ಎಷ್ಟು ಕಾಲ ಇರಬೇಕು ಅನ್ನೋದನ್ನು ಆ ಧ್ವನಿಯೇ ನಿರ್ಧರಿಸಿಕೊಳ್ಳುತ್ತೆ. ನಾನು ಯಾವತ್ತೂ ಕೂಡ ನನ್ನ ಬರಹ ಇರಬಹುದು, ನನ್ನ ವಾಸ್ತುಶಿಲ್ಪವಿರಬಹುದು, ನನ್ನ ಬಳಿಕ ಇದ್ದರೆಷ್ಟು ಬಿಟ್ಟರೆಷ್ಟು ಅನ್ನುವ ಒಂದು ಧೋರಣೆಯನ್ನು ಹೊಂದಿದವನು. ಆದರೆ ಇವತ್ತಿನ ದಿನ ಜನರೆಲ್ಲರೂ ಅವಳ ಧ್ವನಿ ನೂರ್ಕಾಲವಿರಲಿ ಅಂತ ಹಾರೈಸ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ನಾನು ಋಣಿ. ಅಪರ್ಣೆಯನ್ನು ನಾನು ನುಡಿಗಾತಿ ಅಂತಲೇ ಪರಿಗಣಿಸೋದು. ಮಾತು ಮಾತು ಮಾತು. ನಿಮಗೆಲ್ಲ ಅವಳ ಜೇಂದನಿ ಕೇಳಿಸ್ತಿತ್ತು, ಇನಿಗನ್ನಡದ ನಿನಾದ ಕೇಳಿಸ್ತಿತ್ತು. ನನಗೆ ಮನೆಯಲ್ಲಿ 3 ಹೊತ್ತು ಅದೇ ಮಾತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ವೇದಿಕೆಯನ್ನು ಹತ್ತಿ ವಾಪಸ್ ಬಂದಳು ಅಂತ ಹೇಳಿದ್ರೆ, ಕಾರಿನಲ್ಲಿ ಕುಳಿತಾಗಿನಿಂದ ಹಿಡಿದು ಮನೆ ತಲುಪಿ ಅವಳು ಬಟ್ಟೆ ಬದಲಿಸಿ ನಿದ್ದೆಗಿಳಿಯುವವರೆಗೂ ಇಡೀ ಕಾರ್ಯಕ್ರಮದ ವಿವರವನ್ನು ಚಾಚೂ ತಪ್ಪದೆ ನನಗೊಪ್ಪಿಸ್ತಾ ಇದ್ಲು. ಇಲ್ಲಿ ಬಂದಿರುವ ಎಷ್ಟೆಲ್ಲ ವಿವಿಧ ಕ್ಷೇತ್ರಗಳವರಿದ್ದೀರಿ. ನಿಮಗೆಲ್ರಿಗೂ ಗೊತ್ತಿದೆ, ಅವಳು ರೇಡಿಯೋದಲ್ಲಿ ತೊಡಗಿಸಿಕೊಂಡಿದ್ಲು, ಸಿನಿಮಾದಲ್ಲಿದ್ಲು, ಕಿರುತೆರೆಯಲ್ಲಿದ್ಲು, ಹಿರಿತೆರೆಯಲ್ಲಿದ್ಲು, ಧ್ವನಿದಾನ ಮಾಡ್ತಾ ಇದ್ಲು. ಅಷ್ಟೂ ಕ್ಷೇತ್ರಗಳ ಜನರು ಇಲ್ಲಿದ್ದೀರಿ. ನೀವು ಅಷ್ಟೂ ಕ್ಷೇತ್ರಗಳ ಜನರ ನುಡಿ ಚಿತ್ರಿಕೆ ನನ್ನ ಮನಸ್ಸಿನಲ್ಲಿದೆ. ಇಲ್ಲಿರುವ ಪ್ರತಿಯೊಬ್ಬರನ್ನೂ ಅವಳು ಕುರಿತಾಡಿ ನನ್ನೊಳಗಡೆ ಒಂದು ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಟ್ಟಿದ್ಲು. ಅವಳು ಇಲ್ಲದ ಅನ್ನೋದು ಕೂಡ ತಪ್ಪೇನೇನೆ. ಅವಳು ನನ್ನೊಳಗೆ ಇದ್ದಾಳೆ. ಅವಳೆಲ್ಲೂ ಹೋಗಿಲ್ಲ, ನನ್ನೊಳಗೆ ಇದ್ದಾಳೆ. ಆ ನನ್ನೊಳಗಿನ ಅಪರ್ಣೆ ಮತ್ತು ನಾನು ಎಲ್ಲರೂ ನಿಮ್ಮೆಲ್ಲರನ್ನು ಈ ಭಾನುವಾರದ ಜುಲೈ 28ನೇ ತಾರೀಕಿನ ಈ ಬೆಳಗ್ಗಿಗೆ ಸ್ವಾಗತಿಸ್ತೇನೆ. ಇಷ್ಟು ಜನ ಇಲ್ಲಿ ನೆರೆದಿದ್ದೀರಿ ಅನ್ನೋದು ಒಂದು ಸಂತೋಷದ ಸಂಗತಿ ಅಂತ ನಾನು ಹೇಳ್ಕೊಳ್ಬೇಕಾದ್ರೂ ಕೂಡ ಯಾವ ಸಂದರ್ಭದಲ್ಲಿ ನಾವು ಇಲ್ಲಿ ನೆರೆದಿದ್ದೇವೆ ಅನ್ನೋದು ಮುಖ್ಯ ಆಗುತ್ತೆ. ನನ್ನ ಮಟ್ಟಿಗೆ ಇದು ಸಂತೋಷ ಮತ್ತು ದುಃಖ ಎರಡೂ ಒಟ್ಟೊಟ್ಟಿಗೆ ಆವಿರ್ಭಾವಗೊಂಡಂಥ ಒಂದು ಸಂದರ್ಭ. ಮೊನ್ನೆಗೆ 2 ಶುಕ್ರವಾರಗಳ ಹಿಂದೆ ನಾನು ಅಶರೀರಿಯಾದ ಅಪರ್ಣೆಯನ್ನು ಚಿತಾಗಾರಕ್ಕೊಯ್ದು ಅಗ್ನಿಸ್ಪರ್ಶ ಮಾಡಿ ಬಂದೆ. ಅವತ್ತಿನಿಂದ ಇವತ್ತಿನವರೆಗೆ ಅಂದರೆ ಅವಳು 11ನೇ ತಾರೀಖಿನ ರಾತ್ರಿಯಲ್ಲಿ, ಇಳಿ ಸಂಜೆಯಲ್ಲಿ ನನ್ನೊಡನಿದ್ದ 3-4 ಜನ ಒಡಗಾರರು, ಒಡಗಾತಿಯರು, ಒಡನಿದ್ದವರು ಅವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವಳ ಗಳಿಗೆಗಳನ್ನು ಸಾಕ್ಷೀಕರಿಸಿಕೊಂಡ ವರ್ಷ, ಅರ್ಚನಾ, ಸುಶೀಲ್, ರಾಸು ವೆಂಕಟೇಶ್ ಅವರು ಮತ್ತೆ ಕಳೆದ 2 ವರ್ಷಗಳ ಕಾಲ ನಮ್ಮಿಬ್ಬರೊಡನೆ ಒಡನಿದ್ದ ಶ್ರೀ ಸತ್ಯಪ್ರಸಾದ್ ಅವರು, ರಾಸು ಅವರ ಪತ್ನಿ ಶೈಲಾ ಅವರು ದಿನ ಬಿಟ್ಟು ದಿನದ ಹಾಗೆ ಅಪರ್ಣೆಯೊಡನೆ ಇಡೀ ರಾತ್ರಿಯಲ್ಲಿ ಮಾತನಾಡಿ ಅವಳ ಇರುಳುಗಳನ್ನ ಚೊಕ್ಕಗೊಳಿಸಿದ ಬಿಆರ್ ಛಾಯಾ ಅವರು ಆಗಾಗ್ಗೆ ಬಂದು ಸುನೀತಾ ನೀವು ಅಳಲ್ಲ ಅಂತ ಹೇಳಿದಿರಿ. ಅಪರ್ಣೆಯೊಡನೆ ಹಾಡಿ ಖುಷಿಸಿ ಆಗಾಗ ಬಂದು ಅಪರ್ಣೆಯೊಡನೆ ಹಾಡಿ ಖುಷಿಸಿ ಪದ್ಮಪಾಣಿ ಅವರು ಅವಳ ಹಗಲುಗಳನ್ನ ಚಂದಗೊಳಿಸಿದ ಸುನೀತಾ ಅವರು, ಮನೋಸಂತೋಲನೆ ಪದ್ಮಪಾಣಿ ಅವರು, ಅಪರ್ಣೆಯ
ಮನೋಸಂತುಲನೆಯನ್ನು ಕಾಯ್ತಿದ್ದಂಥ ಛಾಯಾ ಅವರ ಮಗಳು ಇವರೆಲ್ಲರನ್ನು ಮೇಘ, ನಾಗರಾಜ್ ವಸ್ತಾರೆ ಅವರು ನೆನೆಯುತ್ತಾ ಇವರೆಲ್ಲರನ್ನು ಈ ಇಡೀ ನಾನು ಈ ಸನ್ನಿವೇಶವು ಸಂದರ್ಭದಲ್ಲಿ ನೆನೆಯುತ್ತಾ ಇವರೆಲ್ಲರ ಫಲಶ್ರುತಿ ಅಂತ ಈ ಹೇಳ್ತಾ ಇಡೀ ಇದ್ದಾರೆ ಸನ್ನಿವೇಶವು ನಾಗರಾಜ್ ವಸ್ತಾರೆ ಅವರು ಇವರೆಲ್ಲರ ಮುಂದಿನ ಫಲಶ್ರುತಿ ಅಂತ ಕಾರ್ಯಕ್ರಮಕ್ಕೆ ಹೇಳ್ತಾ ವೇದಿಕೆಯನ್ನು ಅನುವುಗೊಳಿಸ್ತಾ ಇದ್ದಾರೆ ಮುಂದಿನ ಕಾರ್ಯಕ್ರಮಕ್ಕೆ ಇವತ್ತು 3 ಯುವ ವೇದಿಕೆಯನ್ನ ಪ್ರತಿಭೆಗಳಿದ್ದಾರೆ ಅನುವುಗೊಳಿಸ್ತಾ ಇದ್ದೇನೆ. ಅಂತ ನಾಗರಾಜ್ ವಸ್ತಾರೆ ಅವರು ವೇದಿಕೆಯಲ್ಲಿ ಕೊಳಲುಗಾರಿಕೆ, ಹಾಡುಗಾರಿಕೆ ಇವತ್ತು ಮತ್ತು 3 ಯುವ ಪ್ರತಿಭೆಗಳಿದ್ದಾರೆ. ವಾದ್ಯಗಾರಿಕೆ, ಈ ಜುಗಲ್ ಬಂದ್ ಕೊಳಲುಗಾರಿಕೆ, ಹಾಡುಗಾರಿಕೆ ಮತ್ತು ವಾದ್ಯಗಾರಿಕೆ ಇರತಕ್ಕಂಥ ಈ ಜುಗಲ್ಬಂದಿಗೆ ನಾವೆಲ್ಲ ಇನ್ನೇನು ತೆರೆದುಕೊಳ್ಳಬೇಕಿದೆ. ಅಪರ್ಣೆ ಎಷ್ಟೋ ವೇದಿಕೆಗಳಲ್ಲಿ ಈ ಪರಿಯ ಸಂಗೀತಗಾರಿಕೆಗೆ ನಿರೂಪಣೆಯನ್ನು ಮಾಡಿದ್ದಾಳೆ. ಇವತ್ತು ನಮ್ಮನೊಡನೆ ಕೊಳಲಿನಲ್ಲಿ ಶರ್ಜ್ ಗೋಡ್ಖಿಂಡಿಯವರಿದ್ದಾರೆ. ಹಾಡುಗಾರಿಕೆಯಲ್ಲಿ ಸಿದ್ಧಾರ್ಥ್ ಬೆಳ್ಮಣ್ಣು ಅವರಿದ್ದಾರೆ. ಇವರಿಬ್ಬರಿಗೆ ತಬಲಾ ಸಾಥ್ ಕೊಡಲಿಕ್ಕೆ ರೂಪಕ್ ಕಲ್ಲೂರ್ಕರ್ ಅವರಿದ್ದಾರೆ. ಮೂವರು ತಂತಮ್ಮ ಕ್ಷೇತ್ರಗಳಲ್ಲಿನ ಹರೆಯ ಪರ್ವದಲ್ಲಿದ್ದಾರೆ. ಈ ಮೂವರು ಯುವ ಪ್ರತಿಭೆಗಳನ್ನು ಇವತ್ತು ನನ್ನೊಳಗಿನ ಅಪರ್ಣೆಯ ಎದುರು ಮತ್ತು ನಿಮ್ಮೆಲ್ಲರೆದುರು ಇಡಲಿಕ್ಕೆ ಹರ್ಷಿಸ್ತೇನೆ. ನಮಸ್ಕಾರ. no
मेरो मन याद जो तो अपने भला चाहत ये मेरो मन मेरो मन याद जो तो मेरो मन याद जो तो अपने भला चाहत मेरो मन मेरो मन याद मेरो मन याद
चाहत मेरो मन याद मेरो मन
चा मेरो मन मेरो मेरो मन जो तो अपने भला चाहत मेरो मन याद मेरो मन mama gare gare sa sa re gare mama gare ga ma da ni sa ni gare sa ni re sa ni da pa ma da ma ga ma gare ga ma gare ga 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 ma ga da ga ma gare ga ni ni da ma da gare ni ni da ni da ma ni da pa pa ma da ma gare ga re sa me ro ma ya mama gare ga da da ma ga ma re gare ma ga da ma sa ni ga ma ni da pa ma da ma ga ma gare gare ga ma gare mama gare gare da da re sa ni da ni da ma da 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 ma da ni da gare da ni da re ga ma da ni sa ni ga ni da pa ma da ma gare ga me ro ma na ya मेरो
जगत जननी भवानी जगत जननी तारिणी दुख हारिणी तारिणी दुख हारिणी भवानी जगत जननी तारिणी दुख हारिणी तारिणी दुख हारिणी जग को तू आधार भवानी जगत जननी भवानी जगत जननी भवानी 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 जगत जननी भवानी जगत जननी तारिणी दुख हारिणी तारिणी दुख हारिणी तारिणी दुख हारिणी जग को तू आधार 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 भवानी जगत जननी भवानी जगत जननी भवानी स्मरता तव युगल चरण स्मरता तव युगल चरण स्मरता तव युगल चरण स्मरता 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 तव युगल चरण स्मरता तव युगल चरण स्मरता तव युगल चरण पाप ताप शमन होत पाप ताप शमन होत तान सेन ಸಂಗೀತ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಕೂಡ ಸಂಗೀತನ ಇಷ್ಟಪಟ್ಟೇ ಪಡ್ತಾರೆ. ಸಂಗೀತ ಎಂದರೆ ಹಾಗೆ, ಸಂಗೀತಕ್ಕೆ ಮನಸೋಲದವರೇ ಇಲ್ಲ. ಸಂಗೀತಕ್ಕೆ ನಮ್ಮನ್ನು ನಾವು ಮರೆಸುವ ಸಾಮರ್ಥ್ಯ ಕೂಡ ಇದೆ. ಸಂಗೀತವನ್ನು ಕೇಳುವ ಹಂಬಲ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ? ಜೊತೆಗಿರುವ ಜೀವ ಎಂದಿಗೂ ಜೀವಂತ ಹೌದು. ಬೆಳಗ್ಗೆ ಎದ್ದೆ ಅವ್ರನ್ನ ನೋಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಅವ್ರ ಜೊತೆ ಊಟ ಮಾಡ್ತಾ ಇರ್ತೀವಿ. ಅಚಾನಕ್ಕಾಗಿ ಅವರು ಹೋಗ್ಬಿಟ್ರೆ ಆ ಕ್ಷಣ ಜೀವನದಲ್ಲಿ ಹೇಗಾಗುತ್ತೆ ಅಲ್ವಾ? ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಂದರ್ಭಗಳು ಸನ್ನಿವೇಶಗಳು ಆ ಥರ ಇರುತ್ತೆ. ಕೆಲವೊಂದು ಸಲ ವಸ್ತಾರೆ ಅವರು ಕೂಡ ತೋರ್ಪಡಿಸಿಕೊಂಡಿದ್ದಾರೆ. ನಾನು ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಪರ್ಣ ಅವರ ಬಗ್ಗೆ ನಾಗರಾಜ್ ವಸ್ತಾರೆ ಅವರು ಕೆಲವು ವಿಷಯಗಳನ್ನು ಕೆಲವು ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ.
ಜಗತ ಜನನಿ ದೇವರ ನಮ್ಮ ಹಾಡು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಹರಿದು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಹರಿದು ಪೇಳುವೆನಯ್ಯ ಬರಿದೆ ಮಾತೆ ಹರಿದು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು ಬಿಡಲಾಗದು
ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ಓಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು. ಓಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಕಡಲೊಡೆಯ ನಡಿಯ ಘಳಿಗೆ ಬಿಡಲಾಗದು. ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು. ಪ್ರಾಣವನು ಪರರು ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು. ಪ್ರಾಣವನು ಪರರು ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು. ಮಾನದಲ್ಲಿ ಮನವ ತಗ್ಗಿಸಲು ಬಹುದು. ಮಾನದಲ್ಲಿ ಮನವ ತಗ್ಗಿಸಲು ಬಹುದು. ಪ್ರಾಣನಾಯಕನಾದ ಆದಿಕೇಶವರಾಯ ಪ್ರಾಣ ಜಾಣ ಶ್ರೀ ಕೃಷ್ಣ ಕೃಷ್ಣ ಜಾಣ 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 ಕೃಷ್ಣ ಜಾಣ ಜಾಣ ಶ್ರೀ ಕೃಷ್ಣ ಜಾಣ ಶ್ರೀ ಕೃಷ್ಣ 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 ಜಾಣ ಶ್ರೀ ಕೃಷ್ಣ ಕೃಷ್ಣ ಜಾಣ. ಜಾಣ ಶ್ರೀ ಕೃಷ್ಣ ನಿನ್ನಡಿಯ ಬಿಡಲಾಗದು.
ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಬೇಡುವೆನಯ್ಯ ಬರಿದೆ ಮಾತೇಕಿನ್ನು ಅರಿತು ಬೇಡುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಮತ್ತೊಂದು ಪದ್ಯ ಆರಂಭದಲ್ಲಿ ಬಹಳ ಜನ ಬಂದಿರಲಿಲ್ಲ. ಆಗ ಮೊದಲಿಗೆ ಒಂದು ಪದ್ಯ ಓದಿದ್ದೆ, ಅದು ವಸ್ತಾರೆಯವರು. ವಿಷಯ ಗೊತ್ತಾದ ಇದ್ದುದೇ ಇಲ್ಲವಾಗುವ ಹಾಗೆ, ಇದ್ದುದೇ ಸುಳ್ಳೆನ್ನುವ ಹಾಗೆ ಹೊರಟು ಬಿಡಬೇಕು. ಅಪಹರಣೆ ಮಾಡಿದ್ದು ಅದನ್ನೇನೆ. ಕಡೆಯ ಗಳಿಗೆಗಳಂತೂ ಅವಳು ಉಸಿರು ಹೇಗೆ ತಗ್ತು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಆ ತನಕ ಅವಳ ಮುಖದಲ್ಲಿದ್ದ ನೋವೆಲ್ಲ ಕಾಣಿಯಾಯಿತು. ಅವಳು ಒಂದು ನಿಸ್ಸೀಮವಾದ ನೆಮ್ಮದಿಯನ್ನು ಹೊಕ್ಕಳು ಅಂತ ನನ್ನ ನಂಬುಗೆ. ನನ್ನ ಮನೆಯಂಗಳದಲ್ಲಿ 2 ಶುಕ್ರವಾರಗಳ ಹಿಂದೆ ಮಲಗಿದ್ದ ಅವಳನ್ನು ನೋಡಿದವರೆಲ್ಲ ಹೇಳಿದ್ದೆ ಅದನ್ನು. ಮಲ್ಕೊಂಡಿದ್ದಾಳೆ, ಇನ್ಯಾವುದೋ ಲೋಕದಲ್ಲಿ ಇನ್ಯಾವುದೋ ವೇದಿಕೆಯ ಕಾರ್ಯಕ್ರಮಕ್ಕೆ ಅಣಿಯಾಗಿ ಹೊರಟಿದ್ದಾಳೆ ಅಂತ. ಇರಲಿ, ಈವರೆಗೆ ಈ ವೇದಿಕೆಯಲ್ಲಿ ಇದ್ದ ಈ 3 ನುಡಿ 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 ದುಡಿ ತುಡಿ ರಾಕ್ಷಸರಿಗೆ ಧನ್ಯವಾದ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತೇನೆ. ಅಪರ್ಣೆ ಯಾವತ್ತೂ ಇದನ್ನೇ ಮಾಡಿದ್ದು, ಬರೀ ನಿರೂಪಣೆಗಳನ್ನ. ವಿಷಾದ ವಿಡಂಬನೆ ಅಂತ ಹೇಳಿದ್ರೆ ಇವತ್ತು ಅವಳ ಕೆಲಸವನ್ನ ಈ ಕಾರ್ಯಕ್ರಮದಲ್ಲಿ ನಾನು ಮಾಡ್ತಾ ಇದ್ದೇನೆ. ಕೆಲವು ಸಾರಿ ಮಾತು ಹೊರಳೋದಿಲ್ಲ ಅಥವಾ ಮಾತನ್ನೋದೇ ತೋಚೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ, ಅಂತಹ ಒಂದು ಸಂದರ್ಭದ ಸನ್ನಿವೇಶದ ಹೊಸ್ತಿಲಿನಲ್ಲಿ ನಾನಿದ್ದೇನೆ. ಅನಿಸುತ್ತೆ ನನ್ನ ಬದುಕಿನ ದುಃಖದ ಶಕೆ ಇವಾಗ ಆರಂಭಗೊಂಡಿದೆ ಅಂತ. ಪ್ರತಿ ಸಾರಿ ಹಾಗೆ ಅನಿಸ್ದಾಗಲೆಲ್ಲ ಅವಳು ನನ್ನೊಳಗೇ ಇದ್ದಾಳೆ ಎನ್ನುವ ಸಮಾಧಾನವನ್ನು ನನಗೆ ನಾನೇ ಹೇಳಿಕೊಂಡಿದ್ದೇನೆ. ಬದುಕಿನಲ್ಲಿ ಯಾವುದೋ 2 ದಾರಿಗಳಲ್ಲಿ ಕಳೆದು ಹೋದವರು ನಾವು. ಯಾವುದೋ ಆಕಸ್ಮಿಕಕ್ಕೆ ಒಳಗಾಗಿ ನಮ್ಮಿಬ್ಬರ ಭೇಟಿಯಾಯಿತು. ಆ ಭೇಟಿ ಮದುವೆಯಲ್ಲಿ ಮಾರ್ಪಟ್ಟಿತು. 20 ವರ್ಷಗಳ ಕಾಲ ಒಡನಿದ್ವಿ. ನಾನು ಅವಳ ಒಡನಿದ್ದೆ ಅನ್ನೋದಕ್ಕಿಂತ ಅವಳೊಡನೆ ಇರುವ ಸೌಭಾಗ್ಯ, ಕಿಂಚಿತ್ತು ಸೌಭಾಗ್ಯ ನನ್ನದಾಗಿತ್ತು. ಏಕೆಂದರೆ ಅವಳು ನನ್ನ ಬದುಕಿನಲ್ಲಿ ಆಗಿ ಬರುವ ಹೊತ್ತಿಗಾಗಲೇ ಅವಳು ಏನೇನೆಲ್ಲ ಸಾಧಿಸಬೇಕೋ ಅಷ್ಟೂ ಕಾರ್ಯಕ್ಷೇತ್ರಗಳಲ್ಲಿ ಅಷ್ಟನ್ನು ಮಾಡಿದ್ಲು. ಅದಾದಮೇಲೆ ನಮ್ಮಿಬ್ಬರ ನಡುವಿದ್ದ ಒಂದು ಒಡಂಬಡಿಕೆ ಏನಂತಂದರೆ, ನನ್ನ ಕಾರ್ಯಕ್ಷೇತ್ರದಲ್ಲಿ ಅವಳು ಮೂಗು ತೋರಿಸೋದಿಲ್ಲ, ನಾನು ಅವಳ ಕಾರ್ಯಕ್ಷೇತ್ರದಲ್ಲಿ ಮೂಗು ತೋರಿಸೋದಿಲ್ಲ. ಹಾಗೇನೇನೆ ಇವಾಗಲಷ್ಟೇ ಓದಿದ ಒಂದು ಪದ್ಯದ ಆಶಯದ ಹಾಗೆ ಅತ್ಯಂತ ಖಾಸಗಿಯಾಗಿ ಮನೆಯೊಳಗಿನ ಸುದ್ದಿ ಬೀದಿಗೆ ಹೋಗದ ಹಾಗೆ, ಬೀದಿಯ ಮಾತು ನಮ್ಮಿಬ್ಬರಿಗೆ ಮಾತ್ರ ಕೇಳಿಸಿಕೊಳ್ಳುವ ಹಾಗೆ, ನಮ್ಮಿಬ್ಬರ ಆಚೆ ಇನ್ನೊಬ್ಬರಿಗೆ ದಾಟಿಸಿದ ಹಾಗೆ ಹೀಗೆ ಬದುಕಿದ್ವಿ. ಈ 2 ವರ್ಷದ ಹೋರಾಟ ಏನಿದೆ, ಅದನ್ನು ಹೋರಾಟ ಅಂತ ಹೇಳೋದನ್ನು ತಪ್ಪೇನೆ ಅನಿಸುತ್ತೆ.
ಯಾಕಂದರೆ ಯಾವುದೋ ಒಂದು ದೇಹ ಪ್ರಕೃತಿಯ ವಿರುದ್ಧವಾಗಿ ಹುಲು ಮನುಷ್ಯರು ನಾವು ಹೋರಾಡೋದೇನಿದೆ. ನಾನು 11ರ ರಾತ್ರಿಯಲ್ಲಿ ಸುದ್ದಿ ಮಾಧ್ಯಮಗಳಿಗೆ ವಿಷಯವನ್ನು ಹೇಳುವಾಗ 2 ವರ್ಷಗಳ ಕಾಲ ಹೋರಾಡಿದ್ವಿ, ಸೆಣಸಿದ್ವಿ, ಕೊನೆಗೆ ಮಣಿದು ಹೋದ್ವಿ, ಇಬ್ಬರೂ ಜಂಟಿಯಾಗಿ ಸೋತ್ ಹೋದ್ವಿ ಅಂತೆಲ್ಲ ಹೇಳ್ತಾ ಇದ್ದೆ. ಒಂದರ್ಥದಲ್ಲಿ ಅದು ತಪ್ಪು ಅಂತಲೂ ಅನಿಸುತ್ತೆ. ಏಕೆಂದರೆ ನನಗೆ ಯಾವಾಗಲೂ ಇದೊಂದು ಸಾವಿನ ಕುರಿತಾಗಿ ಒಂದು ಉಪಮೆ ನೆನಪಾಗುತ್ತೆ. ಉರಿತಾ ಇರೋ ದೀಪದ ಹತ್ರ ಒಂದು ಪತಂಗ ಹೋಗುತ್ತೆ. ಅದು ತನ್ನನ್ನು ತಾನು ಸುಟ್ಟುಕೊಂಡು ಮೈ ಕಳೆದುಕೊಳ್ಳುತ್ತೆ. ದೀಪದ ಹೊರಗಿರುವ ಕಣ್ಣಿಗೆ ಅದು ಸಾವು, ಆದರೆ ದೀಪದೊಳಗಿನ ಜ್ವಾಲೆಯ ಕಣ್ಣಿಗೆ ಅರ್ಥ ಇನ್ನೊಂದೇ ಆಗಿರುತ್ತೆ. ಇನ್ನೆಲ್ಲೋ ಇರುವ ಚೇತನ ತನ್ನೊಳಗಿನ ಚೇತನದೊಟ್ಟಿಗೆ ಒಳಮಾಡಿಕೊಳ್ಳುವಂಥ ಒಂದು ಅರ್ಥ ಅಲ್ಲಿರುತ್ತೆ. ಹಾಗಾಗಿ ಈ ಸಾವು ಅನ್ನೋದರ ವ್ಯಾಖ್ಯಾನವನ್ನು ನಾವೆಲ್ಲರೂ ಬದಲಿಸ್ಕೋಬೇಕು. ಈ ಸಾವಿನ ಕುರಿತಾಗಿ ನಾನು ತುಂಬ 16 ವರ್ಷಗಳಿಂದ ಪದ್ಯಗಳನ್ನ ಬರೆದಿದ್ದೇನೆ. ಆದರೆ ಬದುಕಿನ ಬೇಸಾಯದಲ್ಲಿದ್ದ ನಮಗೆ ಇದ್ದಕ್ಕಿದ್ದ ಹಾಗೆ ಸಾವಿನ ಸಾಗುವಳಿಯನ್ನು ಮಾಡೋದಾಯ್ತಲ್ಲ, ಆ ದೌರ್ಭಾಗ್ಯಕ್ಕೆ ಏನನ್ನೋದು. ಇನ್ನು ಇದು ಕ್ಯಾನ್ಸರ್ ಎಂದು ಒಂದು ಹೋರಾಟ ಅಂತ ಹೇಳಿದ್ರೆ ಅವಳೇ ಮುಂಚೂಣಿಯಲ್ಲಿದ್ಲು, ಅವಳ ಬೆಂಬಲಕ್ಕೆ ನಾನಿದ್ದೆ. ಈ 2 ವರ್ಷಗಳ ನಮ್ಮಿಬ್ಬರ ಒಂದು ಸಹಾಯನ ಇತ್ತಲ್ಲ, ಅದರಲ್ಲಿ ನಮಗೆ ದಿಕ್ಕು ತೋರಿಸಿದ ವೈದ್ಯರೊಬ್ಬರು ಇಲ್ಲಿದ್ದಾರೆ, ಡಾಕ್ಟರ್ CT ಸತೀಶ್ ಅಂತ. ಅಪರ್ಣೆ ಅವರನ್ನು ಪೂರ್ತಿ ನೆಚ್ಚಿದ್ಲು, ಅವರು ಹೇಳಿದ ಒಂದೊಂದನ್ನೂ ಪರಿಪಾಲಿಸಿದ್ಲು. ನಾನು ಕೂಡ ಅದೇ ನಿಟ್ಟಿನಲ್ಲಿ ಅವಳಿಗೆ ಒತ್ತಾಸೆಯಾಗಿ ನಿಂತಿದ್ದೆ. ಅವ್ರಿಗೆ ಧನ್ಯವಾದ. ಇನ್ನು ನಾನು ಅವಳು ಅಚಾನಕ್ಕಾಗಿ ಸಿಕ್ಕಿದ್ದು ಅಂತ ಹೇಳಿದ್ವಲ್ಲ, ಅಚಾನಕ್ಕಾಗಿ ಮದುವೆ ಆದ್ವಿ. ಅದು ಮದುವೆ ನಡೆದದ್ದು ನೀಲಿ ಅವತ್ತಿನ ದಿನ ಮಧ್ಯಾಹ್ನ ಮದುವೆ ನಡೆದದ್ದು ನೀಲಿ ಮತ್ತು ಕುಸುಮ ಅವರ ಮನೆಯಲ್ಲಿ. ಅವತ್ತಿನ ದಿನ ಮಧ್ಯಾಹ್ನ ಇದಕ್ಕಿದ್ದಾಗೆ ಅಪರ್ಣ ಮಂಜುಳಾ ಗುರುರಾಜ್ ಅವರನ್ನು ನೆನೆದ್ಲು. ಅವರು ದೊಡ್ಡ ಹೆಸರು. ಅವರು ನಮ್ಮೆದುರು ಬಂದು ನಮ್ಮಿಬ್ಬರ ಕೋರಿಕೆಯ ಮೇರೆಗೆ ಇಂದು ಎನಗೆ ಗೋವಿಂದ ಹಾಡು ಹಾಡಿದ್ರು. ಅದು ಇವತ್ತು ನೆನೆ ಅನ್ನೋ ಹಾಗೆ ನನ್ನ ಮನಸ್ಸಿನಲ್ಲಿ ನೆನಪಿನಲ್ಲಿದೆ. ಮಂಜುಳಾ ಅವರನ್ನು ಅಪರ್ಣೆ ತುಂಬ ನೆಚ್ಕೊಂಡಿದ್ಲು. ನನ್ನೆದುರು ತೋಡಿಕೊಳ್ಳಲಾಗದ ಎಷ್ಟೋ ತಲ್ಲಣವನ್ನು ಬೇಗುದಿಗಳನ್ನು ಅವರೆದುರು ಹೋಗಿ ತೋಡ್ಕೊಳ್ತಿದ್ಲು. ವಾಪಸ್ ಬರುವ ಹೊತ್ತಿಗೆಲ್ಲ ಮೊಬೈಲ್ ರೀಚಾರ್ಜ್ ಆದ ಹಾಗೆ ಶಿ ವುಡ್ ರೀಚಾರ್ಜ್ ಹರ್ ಸೆಲ್ಫ್ ಆ್ಯಂಡ್ ಕಮ್ ಬ್ಯಾಕ್. ನಮ್ಮಿಬ್ಬರ 20 ಕಾಲದ ಬದುಕಿನ ಎಷ್ಟೋ ಸಂದಿಗ್ಧದ ಪರಿಸ್ಥಿತಿಗಳಲ್ಲಿ ಮಂಜುಳಾ ಅವರು ಅವಳಿಗೆ ಬೆಳಕು ನೀಡಿದ್ದಾರೆ. ಆ ಬೆಳಕು ನನಗೂ ದಾರಿದೀಪವಾಗಿದೆ. ಈ ಹೊತ್ತಿನಲ್ಲಿ ಶ್ರೀಮತಿ ಮಂಜುಳಾ ಗುರುರಾಜ್ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಮೊದಲು ಅರುಣ್ ಕುಮಾರ್ ಇದ್ದಾರಲ್ಲ, ಅವರು ಅಪರ್ಣೆಯ ಆಪ್ತೇಷ್ಟರಲ್ಲಿ ಒಬ್ಬರು. ವೈಯಕ್ತಿಕವಾದ ಮುಖಾಮುಖಿಗಳು ಇಬ್ಬರ ನಡುವೆ ಆಗಾಗ್ಗೆ ಇಲ್ಲದೇ ಇದ್ರೂ ಕೂಡ ಯಾವುದೇ ವೇದಿಕೆಯಲ್ಲಿ ಇಬ್ಬರು ಸಿಕ್ಕಾಗಲೆಲ್ಲ ನಿನ್ನೆಯಷ್ಟೇ ಮಾತು ಮುಗೀತೇನೋ ಆ ಮಾತನ್ನು ಇವತ್ತು ಮುಂದುವರಿಸೋಣವೇನೋ ಅನ್ನೋ ಹಾಗೆ ಮಾತಾಡ್ತಿದ್ದುದನ್ನು ನಾನು ಖುದ್ದಾಗಿ ಕಂಡಿದ್ದೇನೆ. ಹೇಳಿದ ಹಾಗೆ ಅವಳೊಂದು ಬಗೆಯ ವೀಕ್ಷಕ ವಿವರಣೆಯನ್ನು ಅಥವಾ ಸಾಕ್ಷ್ಯ ಚಿತ್ರವನ್ನು ಪ್ರತಿ ರಾತ್ರಿ ನನ್ನ ಎದುರುಗಿಡ್ತಾ ಇದ್ಲು. ನಮ್ಮಿಬ್ಬರ ಎಷ್ಟೋ ಮಾತುಗಳಲ್ಲಿ ಅರುಣ್ ಅವರ ಚಿತ್ರಿಕೆಗಳು ವ್ಯಕ್ತವಾಗ್ತಿದ್ವು. ಅವರೊಡನಿರುವ ಉಳಿದವರು ಕೂಡ, ಕ್ಯಾಲೆಬ್ ಅಲೆಕ್ಸಾಂಡರ್ ಅವರು, ಪ್ರವೀಣ್ ಅವರು,
ಅಮಿತ್ ರಾಜ್, ಆಕಾಶ್ ಪರ್ವ, ಇನ್ನೊಂದು ಹೆಸರು ಮಾರುತ್ತೆ, ಸಾರಿ, ಶ್ರೀನಿವಾಸಾಚಾರ್, ಇವರೆಲ್ಲರೂ ನಮ್ಮ ನಡುವೆ ಸುಳಿದು ಹೋಗ್ತಾ ಇದ್ರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ. ಈಗ ಮಂಜುಳಾ ಅವರಿಗೆ ವೇದಿಕೆ. ಅದಾದ ನಂತರದಲ್ಲಿ ಶ್ರೀಮತಿ ಬಿ ಆರ್ ಛಾಯಾ ಅವರು ವೇದಿಕೆಗೆ ಬರ್ತಾರೆ. ತರುವಾಯ ಅರ್ಚನಾ ಉಡುಪ ಅವರು ಬರ್ತಾರೆ. ನಂತರ ಸುನೀತಾ ಮುರಳಿ ಅವರು ಬರ್ತಾರೆ. ಇಷ್ಟಾದ ಮೇಲೆ ಸಮಯದ ಅಭಾವವಿಲ್ಲ ಅಂದ ಪಕ್ಷಕ್ಕೆ ಇಬ್ಬರನ್ನ ನಾನೇ ಖುದ್ದಾಗಿ ಕರೆದು ಹಾಡಿಸ್ತೇನೆ. ಧನ್ಯವಾದ. ಟ್ರೆಂಡ್ ಇಲ್ದಿರೋ ಟೈಮಲ್ಲೇ ಟ್ರೆಂಡ್ನ ಹುಟ್ಟಾಕ್ತಂಥ ಅಪರ್ಣಾ ಮೇಡಮ್ ಅವರು ಟೈಮಲ್ಲೇ ಟ್ರೆಂಡ್ನ ಸೆಟ್ ಮಾಡಿದಂತಹ ಅಪರ್ಣಾ ಮೇಡಮ್ ನಮಗೆ ಹೇಗೆ ಅಂದರೆ ವೇದಿಕೆ ಮೇಲೆ ಬಂದು ನಿಂತ್ಕೊಂಡ್ರೆ ಸಾಕು, ಹಾಕಿರೋ ಸೀರೆ ಆಗಲಿ, ಮಾತಾಡೋ ಶೈಲಿ ಆಗಲಿ, ಆ ನಿಷ್ಠೆ ಏನಿದೆ, ಆ ಒಂದು ಚೌಕಟ್ಟಿನಲ್ಲೇ ಮಾತಾಡೋ ರೀತಿ ಏನಿದೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೇಗೆ ಮಾತಾಡಬೇಕು, ಅಪ್ಪು ನಮನ ಅನ್ನೋ ಕಾರ್ಯಕ್ರಮದಲ್ಲಿ, ಮೌನಾಚರಣೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಬೇಜಾರಾಗಿ ಇರ್ತಾರೆ. ಆ ಬೇಜಾರಲ್ಲೂ ಒಂದು ಸಾರ್ಥಿಯಾಗಿ ನಿಂತ್ಕೊಂಡು ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಒಂದು ಧೈರ್ಯ ಹಾಗೂ ಘನತೆ ಬೇಕು. ಅಂಥವ್ರು ಮಾತ್ರ ಮಾಡೋದಕ್ಕಾಗೋದು. ಆ ಎಲ್ಲ ಅರ್ಹತೆಗಳನ್ನು ಅಪರ್ಣಾ ಮೇಡಮ್ ಅವರು ಹೊಂದಿದ್ರು ಅಂತಲೇ ಹೇಳ್ಬೋದು. ಅದಕ್ಕಾಗಿಯೇ ಅವರಿಗೆ ಸರ್ಕಾರಿ ಕಾರ್ಯಕ್ರಮಗಳು ತುಂಬ ನಿರೂಪಣೆಗಳು ಬರ್ತಿದ್ವು. ನಿರೂಪಣೆ ಕೂಡ ಮಾಡಿಕೊಡ್ತಿದ್ರು ತುಂಬ ಚೆನ್ನಾಗಿ ಅಂತಲೇ ಹೇಳ್ಬೋದು. ನಿರೂಪಣೆಯಲ್ಲಾಗಲಿ, ನಟನೆಯಲ್ಲಾಗಲಿ, ಹಾಡಲ್ಲಾಗಲಿ ಸಾಕಷ್ಟು ಜನರಿಗೆ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಪರ್ಣಾ ಮೇಡಮ್ ಅವರು. ಅಪರ್ಣಾ ಮೇಡಮ್ ಅವರು ನಮಗೆ ಒಂದು ಸ್ಫೂರ್ತಿ ಅಂದರೆ ಅದೇನು ತಪ್ಪಾಗೋದಿಲ್ಲ, ಅದು ಎಲ್ಲರಿಗೂ ತಿಳಿದಿರುವ ವಿಷಯ. ಕಾರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಹಾಡು ಕೇಳಿಬಿಟ್ಟು ಆಮೇಲೆ ಕಾರ್ ಸ್ಟಾರ್ಟ್ ಮಾಡ್ತಿದ್ದೆ ಅಂತ ಹೇಳೋವಳು. ಅದಕ್ಕೋಸ್ಕರ ಅವಳಿಗೆ ಅರ್ಪಣೆ ಮಾಡಿದೆ ಈ ಹಾಡು. ಇನ್ನೊಂದು ಹಾಡು ನಾವಿಬ್ಬರು ತುಂಬ ಚರ್ಚೆ ಮಾಡ್ತಾಯಿದ್ವಿ ಸಾಹಿತ್ಯದ ಬಗ್ಗೆ. ಎಷ್ಟೋ ಚಿತ್ರಗೀತೆಗಳಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಅದ್ಭುತವಾದ ರಚನೆಗಳು ಮಾಡಿದ ಅನೇಕ ಹಾಡುಗಳಲ್ಲಿ ಇದು ನಮ್ಮಿಬ್ಬರಿಗೂ ತುಂಬ ಇಷ್ಟ ಈ ಹಾಡು. ಮತ್ತು ಉಯ್ಯಾಲೆ ಚಿತ್ರದ ಹಾಡು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಪರ್ಣನಿಗೆ ಸದ್ಗತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನನ್ನ ಅಪರ್ಣನ ಸ್ನೇಹ ತುಂಬ ಹಳೆಯದು. ಮಾತಾಡ್ತಿದ್ರೆ ಎಮೋಷ್ನಲ್ ಆಗ್ತೀನಿ, ಬಟ್ ಕೆಲವು ವಿಷಯಗಳು ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಬುದ್ಧಿವಂತ ಹುಡುಗಿ, ತುಂಬ ಸಾಫ್ಟು, ಮತ್ತು ಒಂಥರ ಕೋಪ ಅನ್ನೋದು ನಾನು ನೋಡೇ ಇಲ್ಲ ಅವಳಲ್ಲಿ. ನಾವು ಸುಮಾರು ವರ್ಷ ಒಂದೇ ಟೈಮ್ಗೆ ಅಂತ ಹೇಳ್ಬೋದು. ಅವಳು ಒಂದು 5-6 ವರ್ಷ ಲೇಟಾಗಿ ಬಂದು ಫೀಲ್ಡ್ಗೆ. ಅವಳ ಆ್ಯಕ್ಟಿಂಗು ನಾನು ಹಾಡೋದ್ರಲ್ಲಿ ಇಬ್ಬರು ಒಂಥರ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೀವಿ, ಮ್ಯೂಸಿಕ್ ಕಾರ್ಯಕ್ರಮಗಳು. ಅವಳ ಆ್ಯಂಕರಿಂಗು ನಾನು ಹಾಡೋದು. ಅದರ್ ದೆನ್ ದಟ್ ನನಗೆ ಅವಳು ತುಂಬ ಆಪ್ತವಳಾದಂಥ ಗೆಳತಿ. ಪ್ರತಿಯೊಂದು ಹಂಚ್ಕೋತಿದ್ವಿ. ದಿನಾಲೂ ಒಂದು 8 ಗಂಟೆ ಅಂದರೆ ಅದು ನನಗೆ ಅವಳಿಗೆ ಮೀಸಲಾದ ಟೈಮ್ ಅನ್ನೋ ಥರ ಡೈಲಿ ಮಾತಾಡ್ತಾ ಇದ್ವಿ, ಎಲ್ಲವನ್ನೂ ಹಂಚ್ಕೊಳ್ತಾ ಇದ್ಲು. ಆಮೇಲೆ ತುಂಬ ಸುತ್ತುತ್ತಾ ಇದ್ವಿ. ಅಂದರೆ ನಾನು, ಮಾಲಿನಿ, ಸುನೀತಾ, ಮೇಘ ಎಲ್ಲ ಒಂಥರ ಒಂದು ಸಣ್ಣ ಸಣ್ಣ ವಿಷಯನೂ ಅವಳು ತುಂಬ ಎಂಜಾಯ್ ಮಾಡೋಳು. ಅಂಗಡಿಗಳಿಗೆ ಹೋದರೆ ಒಂದು ಸಣ್ಣ ಕಿವಿದು ನೋಡಿದ್ರು ಕೂಡ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಿ ಅದ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಲೈಫ್ ಬಗ್ಗೆ ತುಂಬಾ ಒಂಥರ ಪ್ರೀತಿ, ಆಸಕ್ತಿ. ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ ಅವಳಿಗೆ ಕ್ಯಾನ್ಸರ್ ಅಂತ, ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಕೆಮ್ತಾ ಇದ್ಲು. ಆವಾಗ ನೋಡೆ ನಾನು ಬ್ಲಡ್ ಟೆಸ್ಟ್ಗೆಲ್ಲ ಕೊಟ್ಟಿದ್ದೀನಿ, ನೋಡೋಣ ಅದೇನಾಗುತ್ತೆ, ಹೆಂಗಿದ್ರು ಮೆಡಿಸಿನ್ಸ್ ಇರುತ್ತಲ್ಲ ತೊಗೊಳ್ತೀನಿ ನಾನು ಅಂತ. ಸೊ ಅದೆಲ್ಲ ಮಾಡಿಸಿದ್ಮೇಲೆ ಅವಳು ಫೋನ್ ಮಾಡಿದ ರೀತಿ ಹೇಗಿತ್ತು ಅಂದರೆ, ನಂಗೆ ಕ್ಯಾನ್ಸರ್ ಅಂತೆ ಕಣೆ, ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಸರಿ ಹೋಗ್ತೀನಿ ಬಿಡೆ ಅಂದ್ಬಿಟ್ಟು, ತಾನು ಹೋಗೋ ಯಾವ್ಯಾವ ಜಾಗದಲ್ಲಿ ನಾನು ಸುತ್ತಬೇಕು, ಏನೇನು ನೋಡಬೇಕು, ಯಾವ್ಯಾವ ಕಲರ್ ಸೀರೆ ತೊಗೋಬೇಕು, ಕಿವಿ ತೊಗೋಬೇಕು, ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ಲು. ಸಾಮಾನ್ಯವಾಗಿ ಪ್ರತಿಯೊಂದು ವ್ಯಕ್ತಿಗೂ ಅವ್ರಿಗೇನಾರ ಒಂದು ವಾಸಿ ಆಗದೆ ಇರೋವಂಥದ್ದು ಕೆಲವು ಬಂದಾಗ ಜೋರಾಗಿ ಅಳೋದು, ಒಂಥರ ಎಮೋಷ್ನಲಿ ಇದಾಗೋದು ಆಗುತ್ತೆ. ಬಟ್ ಅವಳು ನನಗೆ ಒಂಥರ ಮಾತಾಡೋಕ್ಕಾಗ್ತಿಲ್ಲ. ಬಿಟ್ಟಾಕೆ ಅದೇನು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ, ಆಮೇಲೆ ನಾಳೆ ಎಲ್ಲಿ ಹೋಗೋಣ, ಎಲ್ಲಿ ಸುತ್ತೋಣ ನಾವು ಅಂತ ಈ ಥರ. ಅಂದರೆ ನಾ ಹೇಳೋದು ಅಷ್ಟು ಧೈರ್ಯವಂತೆ ಅವಳು. ಅಳ್ಳೇ ಇಲ್ಲ, ಪರವಾಗಿಲ್ಲ ಬಿಡ, ಏನಿಗೆ ಬಂದಿದೆ, ಎಲ್ಲ ನೋಡಾಯ್ತು, ಎಲ್ಲ ಹಾಡಾಯ್ತು, ನಾವಿವಾಗ ಸುತ್ತಬೇಕು, ಚೆನ್ನಾಗಿ ಊರುಗಳಿಗೆ ಹೋಗಬೇಕು, ಸುತ್ತಬೇಕು, ಅಲ್ಲಿ ನೋಡಬೇಕು, ಆ ತಿಂಡಿ ತಿನ್ನಬೇಕು, ಆ ಹೋಟ್ಲಲ್ಲಿ ಊಟ ಮಾಡಬೇಕು, ಈ ರೀತಿ ಒಂಥರ ಜೀವನದಲ್ಲಿ ಆಸಕ್ತಿ ಇಟ್ಕೊಂಡಂಥ ಹುಡುಗಿ. ಈಗ ಒಂದು 3 ತಿಂಗಳ ಕೆಳಗೆ ನಾವು ಒಂದು ಅವಳಿಗೆ ಆಪ್ತರಾದಂಥ ರಾಸು ವೆಂಕಟೇಶ್ ಅವರು, ಶೈಲಾ, ನಾನು ಮತ್ತು ಸತ್ಯಪ್ರಸಾದ್ ಸರ್ ಎಲ್ಲರೂ ಇದಕ್ಕೆ ಹೋಗಿದ್ವಿ ಚಿಕ್ಕಮಗಳೂರಿನಲ್ಲಿ ಒಂದು ರೆಸಾರ್ಟಲ್ಲಿ.
ಎಷ್ಟು ಎಂಜಾಯ್ ಮಾಡಿದ್ಲು ಅಂದರೆ ಒಂದು 3 months ಮುಂಚೆ ಅಲ್ಲಿ ಒಳ್ಳೆ ಇವಳಿಗೆ ಇದಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಎಂಜಾಯ್ ಮಾಡ್ತಿದ್ಲು. ಅಲ್ಲಿ ವಾಪಸ್ ಬರ್ತಾ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಅಲ್ಲಿ ಒಬ್ಬರು ಲಕ್ಷ್ಮಮ್ಮ ಅಂತ ಒಬ್ಬರು ಅಜ್ಜಿ ಸೊಪ್ಪು ಮಾರ್ತಾ ಏನೋ ಹಾಡ್ತಾ ಇದ್ರು, ನೀವೆಲ್ಲ ವಿಡಿಯೋ ನೋಡಿರ್ಬೋದು. ಅವ್ರು ಹಾಡ್ತಾ ಇದ್ದಾಗ ನಾನು ಸುಮ್ಮನೆ ಹೋಗಿ ಕೂತೆ, ಸುಮ್ಮನೆ ಅವ್ರ ಜೊತೆ ನಂಗೆ ಇಷ್ಟ ಆಯಿತು ಅವ್ರು ಹಾಡೋದು. ಅವ್ರ ಪಕ್ಕ ಕೂತಾಗ ಅವ್ರ ಜೊತೆ ನಾನು ಸುಮ್ಮನೆ ಗುನ್ಗುಣಿಸ್ತಾ ಇದ್ದೆ. ನನ್ನ ಹಸ್ಬೆಂಡು ಅವ್ರು ಹಾಡ್ತಾ ಇದ್ದಾರೆ, ನೋಡು ಎಷ್ಟು ಚೆನ್ನಾಗಿ, ಹೋಗಿ ನೀನು ಕೇಳು ಬೇಕಾದ್ರೆ ಹಾಡು ಅಂದರು. ಇವಳು ಕಾರಲ್ಲಿ ಕೂತವಳು ಎದ್ದು ಬಂದ್ಲು, ನಾನು ಆ್ಯಂಕರಿಂಗ್ ಮಾಡ್ತೀನಿ, ಅಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಫುಲ್ ಫುಟ್ಪಾತ್ ಅದು. ನಾನು ಆ್ಯಂಕರಿಂಗ್ ಮಾಡ್ತೀನಿ, ನೀನು ಅವರು ಇಬ್ಬರು ಹಾಡಿ ಅಂತ. ನನಗೆ ಆಶ್ಚರ್ಯ ಆಗೋದು, ಅಜ್ಜಿಗೆ ಲಕ್ಷ್ಮಮ್ಮಂಗೆ ಇವಳು ಯಾರೂ ಪರಿಚಯ ಇಲ್ಲ, ನಮಗಾಗಲಿ ಲಕ್ಷ್ಮಮ್ಮ ಏನೂ ಪರಿಚಯ ಇಲ್ಲ. ಆ ಸಂದರ್ಭಕ್ಕೆ ಅವ್ರು ಮುಂಚೆನೇ ಗೊತ್ತಿತ್ತ ಇವಳಿಗೆ ಈ ಥರ ಇದೆ, ಇನ್ನೊಂದು ಸ್ವಲ್ಪ ಸಮಯದಲ್ಲೇ ಇವಳು ಹೀಗೆ ಕಾಯಿಲೆನಲ್ಲಿ ಬಳಲ್ತಾ ಇದ್ದಾಳೆ, ಇವಳು ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾ ನನಗೆ. ಆ ಹಾಡನ್ನು ಆ ಸಮಯದಲ್ಲಿ ಹಾಡಿದ್ರು. ಅದು ಎಷ್ಟು ಅಂದರೆ ಅವಳು ಹಾಡ್ತಾ ಇದ್ರೆ ನೀವು ನೋಡಿರ್ಬೋದು ವಿಡಿಯೋ, ನಾವಿರೋ ತನಕ ಇದು ನಮ್ಮ ಮನೆ ಅಂತೆಲ್ಲ ಆ್ಯಕ್ಟ್ ಮಾಡ್ಕೊಂಡೆಲ್ಲ ಹಾಡಿದಾಳು ಅವಳು. ಅಂದರೆ ನಾನು ಹಾಡ್ತಿದ್ದೆ, ಅವರು ಅಜ್ಜಿ ಲಕ್ಷ್ಮಮ್ಮ ಅವ್ರು ಹಾಡ್ತಾ ಇದ್ರು. ಅದ್ರ ಜೊತೆ ನನಗೆ ತುಂಬ ಎಮೋಷ್ನಲ್ ಆಗ್ತಿದ್ದೀನಿ, ನಂಗೆ ಹಾಡೋಕ್ಕಾಗ್ತಿಲ್ಲ. ಬಟ್ ಇವಳು ಖುಷಿಯಾಗಿ ಅವ್ರ ಜೊತೆ ಅಜ್ಜಿ ಲಕ್ಷ್ಮಮ್ಮನ ಜೊತೆ ಮಿಂಗಲ್ ಆಗಿ, ಅದೇ ಕೊನೆ ನಾನು ಅವಳು ಒಂಥರ ಹಾಡಿದ್ದು ಪ್ರೊಫೆಷ್ನಲ್ ಆಗಿ ಅಂತಲೇ ಹೇಳ್ಬೋದು. ಲಕ್ಷ್ಮಮ್ಮನ ಜೊತೆ ಹಾಡಿದ್ದು ಅದೇ ಹಾಡನ್ನು ನಾನು ಈಗ ಹಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹುಟ್ಟಿದ್ದು ಒಂದು ಹೊಲಿ ಮನಿ, ಬಿಟ್ಟ ನೀ ಹೊಂಟಿ ಕಾಯಿ ಮನಿ. ಮನೆ ಮನೆ ಇದು ಯಾರ ಮನೆ, ನಾವಿರೋ ತನಕ ಇದು ನಮ್ಮ ಮನೆ. ನಾವು ಸತ್ಮ್ಯಾಲ ಸುಡುಗಾಡು ಮನೆ. ಹುಟ್ಟಿದ್ದು ಒಂದು ಹೊಲಿ ಮನಿ, ಬಿಟ್ಟ ಹೊಂಟೀನಿ ಕಾಯಿ ಮನಿ. ಹುಟ್ಟಿದ್ದು ಒಂದು ಹೊಲಿ ಮನಿ, ಬಿಟ್ಟ ಹೊಂಟೀನಿ ಕಾಯಿ ಮನಿ. ಮನೆ ಮನೆ ಇದು ಯಾರ ಮನೆ, ನಾವಿರೋ ತನಕ ಇದು ನಮ್ಮ ಮನೆ. ನಾವು ಸತ್ಮ್ಯಾಲ ಈ ಸುಡುಗಾಡು ಮನೆ. 9 ಬಾಗಿಲ ದಾಟಿ ಹೊರಟು ಹೋಗುವಾಗ, 9 ಬಾಗಿಲ ದಾಟಿ ಹೊರಟು ಹೋಗುವಾಗ, ಗಂಟೆ ಬಾರಿಸಿದಂತೆ ಗಾಳಿ ಮನಿ. ಮನೆ ಮನೆ ಇದು ಯಾರ ಮನೆ, ನಾವಿರೋ ತನಕ ಇದು ನಮ್ಮ ಮನೆ. ನಾವು ಸತ್ಮ್ಯಾಲ ಸುಡುಗಾಡು ಮನೆ. ಒಸಿ ಇರುವ ಮನೆ ಗಸ್ತಿ ತಿರುಗುವ ಮನೆ, ಒಸಿ ಇರುವ ಮನೆ ಗಸ್ತಿ ತಿರುಗುವ ಮನೆ. ಶಿಸ್ತಿಲೆ ಕಾಣುವ ಶಿವನ ಮನಿ. ಸಂತೆ ಸವತಿಯ ಮನಿ, ಅಂದು ಬಲ್ಲವರಿಗೆ ಆಡೋ ಮನಿ. ಮನೆ ಮನೆ ಇದು ಯಾರ ಮನೆ, ನಾವಿರೋ ತನಕ ಇದು ನಮ್ಮ ಮನೆ. ನಾವು ಸತ್ಮ್ಯಾಲ ಸುಡುಗಾಡು ಮನೆ. ಒಂಬತ್ತು ಬಾಗಿಲ ದಾಟಿ ಹೊರಟು ಹೋಗುವಾಗ, 9 ಬಾಗಿಲ ದಾಟಿ ಹೊರಟು ಹೋಗುವಾಗ, ಗಂಟೆ ಬಾರಿಸಿದಂತೆ ಗಾಳಿ ಮನಿ. ಗಂಟೆ ಬಾರಿಸಿದಂತೆ ಗಾಳಿ ಮನಿ. ವಸುದೆಯೊಳಗೆ ನಮ್ಮ ಶಿಶುನಾಳಧೀಶನ, ವಸುದೆಯೊಳಗೆ ನಮ್ಮ ಶಿಶುನಾಳಧೀಶನ. ಹಸನಾದ ಪದಗಳ ಹಾಡೋ ಮನಿ, ಹಸನಾದ ಪದಗಳ ಹಾಡೋ ಮನಿ. ಹುಟ್ಟಿದ್ದು ಒಂದು ಹೊಲಿ ಮನಿ, ಬಿಟ್ಟ ಹೊಂಟಿ ಕಾಯಿ ಮನಿ. ಮನೆ ಮನೆ ಇದು ಯಾರ ಮನೆ, ನಾವಿರೋ ತನಕ ಇದು ನಮ್ಮ ಮನೆ. ನಾವು ಸತ್ಮ್ಯಾಲ ಸುಡುಗಾಡು ಮನೆ. ನಾವಿರೋ ತನಕ ಇದು ನಮ್ಮ ಮನೆ. ನಾವು ಸತ್ಮ್ಯಾಲ ಸುಡುಗಾಡು ಮನೆ.
ನಮಸ್ಕಾರ. ಅಪರ್ಣೆ ಎಷ್ಟು ಜನರನ್ನ ಅಪರ್ಣ ಅವರು ಸಂಪಾದನೆ ಮಾಡಿದ್ದಾರೆ, ಎಷ್ಟು ಜನರನ್ನ ಎಷ್ಟು ಜನರನ್ನ ಮಾಡಿದ್ದಾರೆ, ಎಷ್ಟು ತಮ್ಮತ್ತ ಜನರನ್ನ ಸೆಳ್ಕೊಂಡಿದ್ದಾರೆ ಅಂತ ತಮ್ಮತ್ತ ಸೆಳ್ಕೊಂಡಿದ್ದಾರೆ ಇಲ್ಲಿ ಅಂತ ಗೊತ್ತಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಬಂದಿರೋನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಯಾವತ್ತೂ ಯಾರ ಮನಸ್ಸನ್ನು ಯಾವತ್ತೂ ಯಾರ ಮನಸ್ಸನ್ನು ನೋಯಿಸದ, ಎಲ್ಲರನ್ನೂ ಬೇಗ ಎಲ್ಲರನ್ನು ಬೇಗ ನಂಬಿ 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 ಮತ್ತೆ ನೋವು ಪಡುವ ಮತ್ತೆ ನೋವು ಪಡುವ ಅಜಾತ ಶತ್ರು ಅಂದ್ರೆ ಅಪರ್ಣ ಅಜಾತ ಅಂತ ಶತ್ರು ಅಂದ್ರೆ ಹೇಳ್ತಾ ಅಪರ್ಣೆ ಇದ್ದಾರೆ. ಅಂತ ಯಾವಾಗ್ಲೂ ಹೇಳ್ಬೇಕು. ಹೇಳ್ತಾ ಇರುವಂತೆ ಯಾವಾಗ್ಲೂ ಕೆಲವೊಮ್ಮೆ ಹೇಳ್ತಾ ಮನಸ್ಸಿಗೆ ಇದ್ರು. ನೋವಾದಾಗ ಪ್ರಪಂಚದ ಬೇರೆ ಬೇರೆ ಮುಖಗಳನ್ನ ಕೆಲವೊಮ್ಮೆ ನೋಡಿದಾಗ ಮನಸ್ಸಿಗೆ ನೋವಾದಾಗ ಹೇಳೋರಂತೆ, ಅವರ ಸ್ನೇಹಿತೆಗೆ ಪ್ರಪಂಚದ ನಾನು ನೀನು ಈ ಬೇರೆ ಬೇರೆ ಪ್ರಪಂಚಕ್ಕೆ ಮುಖಗಳನ್ನ ಹೆಲ್ಪ್ ನೋಡಿದಾಗ ಮಾಡಿಸ್ತವ್ರಲ್ಲ ಅಂತ ಹೇಳೋರು. ಹೇಳ್ತಿದ್ರಂತೆ. ನಾನು ನೀನು ಎಲ್ಲ ಈ ಜಗತ್ತಿಗೆ ಈ ಪ್ರಪಂಚಕ್ಕೆ ಹೇಳಿ ಮಾಡಿಸ್ದವ್ರಲ್ಲ ಕಣೆ ಅಂತ. ಹಾಗೆ ಹೇಳ್ತಾ ಬಹುಶಃ ಸಾಕು ಅನ್ನಿಸ್ತೋ ಏನೋ. ಬಿಟ್ಟು ಹೋಗ್ಬಿಟ್ರು. ಇನ್ನು ಅಪರ್ಣೆ ಬರೀ ನೆನಪು. ಅವರ ನಗು, ಅವರ ಪರಿಶುದ್ಧವಾದ ಕನ್ನಡ, ಅವರ ಕಣ್ಣಿನ ಹೊಳಪು, ಅವರ ಸಹೃದಯತೆ, ಇವೇ ನಮಗೆ ನೆನಪಿನಲ್ಲಿ ಬುತ್ತಿ ಕಟ್ಕೊಂಡು ಹೊರಡಬೇಕು ಅಷ್ಟೆ. ಅವರು ನಟಿಸಿ ಆ ಹಾಡನ್ನು ಪದೇ ಪದೇ ನೋಡ್ತಾ ಇರ್ತಿದ್ದೆ. ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಂಬರೀಷ್ ಅವರ ಜೊತೆಗೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ನನ್ನ ಪ್ರೇಯಸಿ ಅಂತ ಅವ್ರು ಹಾಡ್ತಾರೆ, ಓ ನನ್ನ ಗೆಳತಿ ಅಂತ ನಾನು ಹಾಡಬೇಕು. ಈ ಹಾಡಿನ ಒಂದು ತುಣುಕನ್ನು ಹಾಡಿ ಮತ್ತೊಂದು ಹಿಂದಿ ಹಾಡು ಅವರಿಗೆ ತುಂಬ ಇಷ್ಟವಾದಂಥದ್ದು, ಆ ಹಾಡನ್ನು ನಿಮಗೋಸ್ಕರ ಹಾಡ್ತೀನಿ, ಅಪರ್ಣೆಗೋಸ್ಕರ ಹಾಡ್ತೀನಿ. ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ ಗಿಳಿಯೊಂದ ನಾ ತರಲಾರೆ. ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ ಗಿಳಿಯೊಂದ ನಾ ತರಲಾರೆ. ಸಾಗರದ ಅಲೆಗಳಲ್ಲಿ ಉಯ್ಯಾಲೆಯಾಡಿರುವ, ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಆಡಿರುವ ಹಂಸನಾದೆಯ ನಾ ತರಲಾರೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಗೆಳತಿ. ಎಲ್ರಿಗೂ ನಮಸ್ಕಾರ. ನನ್ನ ಅಪರ್ಣ ಅವರ ಸ್ನೇಹ 20-25 ವರ್ಷಕ್ಕೂ ಹೆಚ್ಚಿನದು. ಆಗಲೇ ವಸ್ತಾರೆ ಸರ್ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಆಳಬಾರ್ದು ಅಂತ. ನಾನು ಖಂಡಿತವಾಗ್ಲೂ ಆಳಲ್ಲ. ಅವಳ ಒಂದು ಆಪ್ತ ಸ್ನೇಹಿತರ ಲಿಸ್ಟಲ್ಲಿ ನಾನಿದ್ದೆ ಅನ್ನೋದೇ ನನ್ನ ಸೌಭಾಗ್ಯ ಅಷ್ಟೇ. ಎಲ್ಲೇ ಇರಲಿ ಅಪ್ಪು ಯಾವಾಗಲೂ ನನ್ನ ಜೊತೆ ಇರ್ತಾಳೆ ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಮುಂದಿನ ಜನ್ಮ ಅನ್ನೋದಿದ್ರೆ ಅವಳ ಜೊತೆನೇ ಮತ್ತೊಮ್ಮೆ ಹೀಗೆ ಕಲಾವಿದರಾಗಿ ಹುಟ್ಟಬೇಕು ಅನ್ನೋದೇ ನನ್ನ ಆಸೆ.
ಮರೆತು ಹೇಗೆ ಬಾಳಬಹುದೇ, ಮರೆತು ಹೇಗೆ ಬಾಳಬಹುದೇ, ಆತ್ಮ ಮರೆತು ಅನ್ನಕ್ಕೆ ಮರೆಯಲಾರೆ, ಮರೆಯೇ ಜನ್ಮಕ್ಕೆ, ಮರೆತು ಹೇಗೆ ಬಾಳಬಹುದೇ, ಮರೆತು ಹೇಗೆ ಬಾಳಬಹುದೇ, ಆತ್ಮ ಮರೆತು ಅನ್ನಕ್ಕೆ. ದೂರವಾದರೇನು ನೀನು, ದೂರ ತಾನೆ ಸೂರ್ಯನು, ದೂರವಾದರೇನು ನೀನು, ದೂರ ತಾನೆ ಸೂರ್ಯನು, ಭಾವನೆಯಲ್ಲಿ ಕೊಡುವೆ ನೀ, ಭಾವನೆಯಲ್ಲಿ ಕೊಡುವೆ ನೀ, ಕಿರಣದಂತೆ ನನ್ನನು ಮರೆಯಲಾರೆ ನಿನ್ನ ನೀರೆ, ಮರೆಯೇ ಜನ್ಮಕ್ಕೆ. ಮೋಡದಾಚೆ ಮೌನ ನಿಂತು ದೈವದಂತೆ ಕಾಯುವೆ, ಮೋಡದಾಚೆ ಮೌನ ನಿಂತು ದೈವದಂತೆ ಕಾಯುವೆ, ಬೆಳಕಾದೆ ನನಗೆ ಎಲ್ಲಿ, ಬೆಳಕಾದೆ ನನಗೆ ಎಲ್ಲಿ, ನಾನು ನೀನು ಬೇರೆ ಮರೆಯಲಾರೆ ನಿನ್ನ ನೀರೆ, ಮರೆಯೇ ಜನ್ಮಕ್ಕೆ, ಮರೆತು ಹೇಗೆ ಬಾಳಬಹುದೇ, ಮರೆತು ಹೇಗೆ ಬಾಳಬಹುದೇ, ಆತ್ಮ ಮರೆತು ಅನ್ನಕ್ಕೆ ಮರೆಯಲಾರೆ ನಿನ್ನ ನೀರೆ, ಮರೆಯೇ ಜನ್ಮಕ್ಕೆ. ಅಪರ್ಣೆಯೊಡನೆ ಸಾಕಷ್ಟು ಆಪ್ತೇಷ್ಟಿಯಾಗಿದ್ದ ಗಾಯಕಿ. ನಿನ್ನೆ ಎಲ್ಲ ಮೊನ್ನೆ ಇನ್ನೊಂದು ಸಮಾರಂಭದಲ್ಲಿ ಮಂಗಳ ಅವರು ಅಪರ್ಣೆ ಮತ್ತು ತಮ್ಮ ಮೊದಲ ಭೇಟಿಯನ್ನು ನೆನೆಸ್ಕೊಂಡಿದ್ರು. ಈಗ ಮಂಗಳ ರವಿಯವರು. ನಮಸ್ಕಾರ. ಎಷ್ಟೋ ವೇದಿಕೆಗಳಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡುತ್ತಾ ನಮ್ಮನ್ನು, ನಮ್ಮ ಹಾಡನ್ನು ಸಂಭ್ರಮಿಸಿದ ಅಪರ್ಣೆಗೆ ಈ KS ನರಸಿಂಹಸ್ವಾಮಿಯವರ ಈ ರಚನೆ ಅರ್ಪಿತ.
ಆರದಿರಲಿ ಬೆಳಕು. ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ. ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ. ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು, ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ನಿನಗೆ ನಮಸ್ಕಾರ. ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು. ಅಲ್ಲಿಗಳದೊಂದು ಬೇ ಇಲ್ಲೊಂದು ವೇಳೆ ನಿನ್ನ ಪ್ರತಿಧ್ವನಿ. ಆ ಮಹಾಕಾವ್ಯ ಈ ಭಾವಗೀತೆ, ಆ ಮಹಾಕಾವ್ಯ ಈ ಭಾವಗೀತೆ ನಿನ್ನ ಪದಧ್ವನಿ. ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು. ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು. ದೀಪವು ನಿನ್ನದೆ ಗಾಳಿಯು ನಿನ್ನದೆ ಆರದಿರಲಿ ಬೆಳಕು. ಬೆಳಕು. ಅಪರ್ಣ ಅವರಿಗೆ ತುಂಬ ಇಷ್ಟವಾದಂತಹ 2 ಹಾಡುಗಳ ತುಣುಕುಗಳನ್ನು ಆಕೆಗೆ ಒಪ್ಪಿಸ್ತಿರ್ತೀನಿ. ಅಪರ್ಣೆಗಷ್ಟೇ ಅಲ್ಲ, ನಾಗರಾಜ್ ವಸ್ತಾರೆ ಅವರಿಗೆ ಕೂಡ ಈ ಹಾಡು, ಇವೆರಡು ಹಾಡುಗಳು ತುಂಬ ಎರಡು ಹಾಡುಗಳು ತುಂಬ ಪ್ರಿಯವಾದವು. ಅದರಲ್ಲೂ ನಾನು ಕೊನೆಗೆ ಏನು ಹಾಡು ಹಾಡ್ತೀನಿ ಅದು ಆ ಹಾಡನ್ನು ಮೆನ್ಷನ್ ಕೂಡ ಮಾಡಿದ್ರು ಅವರು ಕಾರ್ಯಕ್ರಮದ ಪ್ರಾರಂಭದಲ್ಲಿ.
ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಕರುಣಾಳುವ ಬೆಳಕಿ ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ഇരുളു കത്തലെയാകവേ മനിദൂര കനികരിಸಿ ഇരുളു കത്തലെയാകവೇ ಮನಿದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಳುವ ಬೆಳಕಿ ಮುಸುಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಇವತ್ತಿನ ಈ ಕಾರ್ಯಕ್ರಮದ ಕಲಾಪಕ್ಕೆ ಜಾಗವನ್ನು ನಮಗೆ ಬಿಟ್ಟುಕೊಟ್ಟವರು ಅಪರ್ಣೆಯ ಅತ್ಯಾಪ್ತ ಗೆಳತಿಯರಲ್ಲಿ ಒಬ್ಬರಾದ ರಶ್ಮಿ ಹೆಗ್ಡೆ ಅವರು ಇವರಿಗೆ ಇಲ್ಲಿದ್ದರು, ಈಗಷ್ಟೇ ಹೊರಟರು ಅನಿಸ್ತದೆ.
ಇದಕ್ಕಾಗಿ ನಾನು ಶಂಕರ ಫೌಂಡೇಶನ್ಗೆ ಋಣಿಯಾಗಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಸಜ್ಜಿಕೆಯಲ್ಲಿ ಎಲ್ಲ ಬಗೆಯಲ್ಲೂ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ, ಹೂವಿನವರು, ಈ ಫ್ಲೆಕ್ಸ್ನವರು, ಎಲ್ಲಕ್ಕಿಂತ ಹೆಚ್ಚಾಗಿ ಇವರೆಲ್ಲರನ್ನು ಸೌಂಡ್ ಸಿಸ್ಟಮ್ನ ವಿಜಯ್ ಅವರು, ಆಮೇಲೆ ಈ ವಾದ್ಯ ಸಜ್ಜಿಕೆಯಲ್ಲಿರ್ತಕ್ಕಂಥ ವೇದಿಕೆಯ ಮೇಲೆ ಸದ್ಯದ ವಾದ್ಯ ಸಜ್ಜಿಕೆಯಲ್ಲಿರ್ತಕ್ಕಂಥ ಶ್ರೀಯುತ ಅರುಣ್ ಕುಮಾರ್ ಮತ್ತು ಅವರ ಗೆಳೆಯರು, ಇವರೆಲ್ಲರನ್ನು ಒಂದು ರೀತಿಯಲ್ಲಿ ಈ ವೇದಿಕೆಗೆ ಕರೆತಂದ ಸುಶೀಲ್, ಸಾಗರ್ ಮತ್ತು ವರ್ಷ, ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳಿ, ಇವಾಗಲಷ್ಟೇ ನಾಡಿನ ಹೆಮ್ಮೆಯ ಗಾಯಕಿಯು ಅಪರ್ಣೆಯ ಹತ್ತಿರದ ಸ್ನೇಹಿತೆಯೂ ಆದ ಶ್ರೀಮತಿ ಸಂಗೀತಾ ಕಟ್ಟಿಯವರು ಬಂದಿದ್ದಾರೆ. ಅವರು 5 ನಿಮಿಷಗಳ ಕಾಲ ಒಂದು ಹಾಡನ್ನು ಪ್ರಸ್ತುತ ಮಾಡ್ತಾರೆ. ಅದಾದ ನಂತರ ಕುಸುಮಾ ಆಯರಹಳ್ಳಿಯವರು, ಅವರು ಮೈಸೂರಿನಲ್ಲಿರ್ತಾರೆ, ಒಳ್ಳೆಯ ಲೇಖಕಿ, ಆಕಾಶವಾಣಿಯಲ್ಲಿದ್ದವರು, ಕಿರುತೆರೆಯಲ್ಲಿ ದುಡಿದಂಥವರು. ಅವರು ತಾವಾಗಿ ನಿನ್ನೆ ಎಲ್ಲ ಮೊನ್ನೆ ನಾನು ನಿಮ್ಮ ಪದ್ಯಗಳನ್ನ ಓದ್ತೀನಿ ಅಂತ ನಿವೇದಿಸ್ಕೊಂಡ್ರು. ನಾನು ಅವ್ರಿಗೆ ಹೇಳಿದೆ, ನಿಮಗೆ ಅದು ಒಂದು ಪದ್ಯಯೋಗ, ನನಗೆ ಪದ್ಯ ಮೋಕ್ಷ ಅಂತ. ಅವರು ನನ್ನ ಇನ್ನೊಂದು ಪದ್ಯವನ್ನು ಓದ್ಬಿಟ್ಟು ಕಾರ್ಯಕ್ರಮ ಮುಗಿಯುತ್ತೆ. ಇವಾಗಲಷ್ಟೇ ಅಪರ್ಣೆಯ ಕಳೆದ 2 ವರ್ಷಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ ಶಾಂತಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಮುಖ್ಯಸ್ಥರಾದ ಡಾಕ್ಟರ್ ಸಂಜಯ್ ಅವರು ಬಂದಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಹಾಗೇನೇ ನನ್ನ ಮತ್ತು ಅಪರ್ಣೆಯ ಕಳೆದ 2 ವರ್ಷಗಳ ಈ ಜಂಟಿ ಪಯಣದಲ್ಲಿ ನನ್ನೆಲ್ಲ ಕುಟುಂಬಸ್ಥರು ನನ್ನೊಡನೆ ಬೆಂಬಲವಾಗಿ ನಿಂತಿದ್ದಾರೆ. ನನ್ನಣ್ಣ ಸುರೇಶ್, ಅವನ ಮಡದಿ ಉಮಾ, ಅಕ್ಕ ಶಶಿ, ರತ್ನ, ಸವಿತಾ, ಕುಸುಮ ಮತ್ತು ಅವರ ಕುಟುಂಬಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಅಮ್ಮ ತೀರ್ಕೊಂಡ ಬಳಿಕ ನಮ್ಮೆಲ್ರಿಗೂ ತಾಯಿಯೇ ಆಗಿರ್ತಕ್ಕಂಥ ಅಮ್ಮನ ತಂಗಿ ಲಲಿತಾ ಅವರು, ಇವರೆಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಇಷ್ಟು ಸಂಖ್ಯೆಯಲ್ಲಿ ನೀವೆಲ್ಲರೂ ನೆರೆದಿರೋದು ನನ್ನೊಳಗಿನ ಅಪರ್ಣೆಗೆ ತುಂಬ ಖುಷಿ ತಂದಿದೆ ಅಂತ ಹೇಳ್ತಾ ವೇದಿಕೆಯನ್ನು ಮುಂದಿನ ಕಾರ್ಯಕ್ರಮಕ್ಕೆ ಅನುಗೊಳಿಸ್ತೇನೆ. ನಮಸ್ಕಾರ. ಇದಾದಮೇಲೆ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟವನ್ನು ಮಾಡಿಕೊಂಡು ಹೋಗಬೇಕು ಅನ್ನೋ ವಿನಂತಿಯನ್ನು ನಿಮ್ಮೆದುರಿಗೆ ಇಡ್ತೇನೆ. ನಮಸ್ಕಾರ. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಅದರಲ್ಲಿ ನಿಮ್ಮ
ನಿಮ್ಮ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತೋವಿ ವಚನದಲ್ಲಿ ನಾಮಾಮೃತ. ಎರಡು ಸಾಲು ಅವಳಿಗೋಸ್ಕರ ಹಾಡ್ತೀನಿ. ಈ ಹಾಡು ತುಂಬ ಅವಳಿಗೆ ಇಷ್ಟವಾಗ್ತಾ ಇತ್ತು. ಎಷ್ಟೋ ಸತಿ ಬ್ಯಾಕ್ ಸ್ಟೇಜ್ ನಾವು ಶೇರ್ ಮಾಡ್ಕೊಳ್ತಾ ಇದ್ವಿ. ಅದು ಮರಾಠಿ ಹಾಡು, ಆದರೆ ಎರಡು ಸಾಲು ನಾನು ಹಾಡು ತುಂಬ ಇಷ್ಟ ಆಗೋದು ಅವಳಿಗೆ. ಹುಠಿಲವ ಕರಿ ವನಮಾಳಿ ವನಮಾಳಿ ಹುಠಿಲವ ಕನಮಾಳಿ ಉದಯ ಚಳಿ ಮಿತ್ರ ಆಲಾ ಘನ ಶ್ಯಾಮ ಸುಂದರ ಘನ ಶ್ಯಾಮ ಸುಂದರ ಶ್ರೀಧರ अरुणोदय झाला उठिलव करी वनमाळी ओ वनमाळी उठिलव करी वनमाळी उदया चळी मित्र आला घनश्याम सुंदरा श्रीधरा अरुणोदय झाला अरुणोदय झाला अरुणोदय झाला ಬೆಳಗಾಯಿತು ಎಳೆಯ ಅವಳಿಲ್ಲದೆ ವೇದಿಕೆ ಬಿಕೋ ಅಂದಿದೆ ಅವಳಿಲ್ಲದೆ ನಮ್ಮ ಭಾಷಾ ಸೌಂದರ್ಯಕ್ಕೆ ಆಯ್ತೆ ದೃಷ್ಟಿ ಸೌಂದರ್ಯಕ್ಕೆ ಕಪ್ಪು ಕವಿದಿದೆ ಅಂದಗೆಟ್ಟಿದೆ ಸೃಷ್ಟಿ ಅವಳಿಲ್ಲದೆ ಕನ್ನಡ ತಾಯಿ ಮೌನ ತಳೆದಳೆ ಅವಳಿಲ್ಲದೆ ವ್ಯಾಕರಣ ಕೂಡ ಸೊರಗಿದೆ ಧ್ವನಿ ಎತ್ತಿ ಸ್ವರಲಾಲಿತ್ಯದೊಂದಿಗೆ ಹಾಡಲು ನಿನ್ನ ಆ ಸ್ನೇಹಮಯ ಇನಿದನಿ ಕರೆ ಇನ್ನೆಲ್ಲಿ ಧ್ವನಿ ಎತ್ತಿ ಸ್ವರಲಾಲಿತ್ಯದೊಂದಿಗೆ ಹಾಡಲು ನಾ ಹಾಡಲು ನಿನ್ನ ಆ ಸ್ನೇಹಮಯ ಇನಿದನೆಯ ಕರೆ ಇನ್ನೆಲ್ಲಿ ದಿಕ್ಕು ತೋರದು ಹಾಡು ನೆನಪಾಗದು ಸ್ವರ ತೋಚದು ಭಾವನೆ ಬಾರದು ಯಾರಲ್ಲಿ ಹುಡುಕಲಿ ನಿನ್ನ ಓ ಗೆಳತಿ ಯಾರಲ್ಲಿ ಹುಡುಕಲಿ ನಿನ್ನ ಓ ಗೆಳತಿ ನಿನಗೆ ನೀನೇ ಸರಿ ಸಾಟಿ ನಿನಗೆ ನೀನೇ ಸರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ವ್ಲಾಗ್ ಬರುತ್ತೆ ನೋಡ್ಬೋದು. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಯಾರೆಲ್ಲ ಅಪರ್ಣಾ ಮೇಡಮ್ ಫ್ಯಾನ್ಸ್ ಇದ್ದೀರಾ ಅವ್ರ ಫ್ಯಾನ್ಸ್ಗೆ ಈ ವಿಡಿಯೋ ತಲುಪೋವರೆಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮಲ್ಲಿ ನಂದೊಂದು ಈ ಚಿಕ್ಕ ರಿಕ್ವೆಸ್ಟು.